ನಮಸ್ಕಾರ. ಇಂದಿನ ವಿಶೇಷ ವರದಿಗೆ ಸ್ವಾಗತ. ಬೆಂಗಳೂರಿನ ಹೃದಯ ಭಾಗ ಶಿವಾಜಿನಗರದಲ್ಲಿ ಇಂದು ಭಾವೈಕ್ಯತೆಯ ಸಮಾಗಮ ಕಂಡುಬಂತು. ರಂಜಾನ್ ಪವಿತ್ರ ಮಾಸದ ಅಂಗವಾಗಿ ದಲಿತ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಜಮಾತ್ ಉಲ್ ಖುರೈಶಿ ಬೀಫ್ ಮರ್ಚೆಂಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಏಕತಾ ಇಫ್ತಿಯಾರ್ ಕೂಟ ಯಶಸ್ವಿಯಾಗಿ ಜರುಗಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಇಂದು ನಡೆದ ಇಫ್ತಿಯಾರ್ ಕೂಟವು ಕೇವಲ ಉಪವಾಸ ಬಿಡುವ ಕಾರ್ಯಕ್ರಮವಾಗಿರದೆ ಎರಡು ಸಮುದಾಯಗಳ ನಡುವಿನ ಐಕ್ಯತೆಯ ಮಹಾ ಸಮ್ಮಿಲನವಾಗಿ ಮಾರ್ಪಟ್ಟಿತು. ಜಮಾತ್ ಉಲ್ ಖುರೈಶಿ ಬೀಫ್ ಮರ್ಚೆಂಟ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಈ ವಿಶೇಷ ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ಡಿಎಸ್ಎಸ್ ರಾಜ್ಯ ಅಧ್ಯಕ್ಷರಾದ ಲಯನ್ ಬಾಲಕೃಷ್ಣ, ಸದರ್ ಕಾಸಿಂ, ಎಜಾಜ್ ಖುರೈಶಿ ಮತ್ತು ಅವರ ತಂಡ ವಹಿಸಿತ್ತು. ಗಣ್ಯರ ಉಪಸ್ಥಿತಿ. ಈ ಸೌಹಾರ್ದಯುತ ಕೂಟಕ್ಕೆ ರಾಜಕೀಯ ಗಣ್ಯರು ಹಾಗೂ ಸಮಾಜದ ವಿವಿಧ ಸ್ತರದ ನಾಯಕರು ಸಾಕ್ಷಿಯಾದರು. ಶಿವಾಜಿನಗರ ಕ್ಷೇತ್ರದ ಜನಪ್ರಿಯ ಶಾಸಕ ರಿಜ್ವಾನ್ ಅರ್ಷದ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಮಾಜಿ ಕಾರ್ಪೊರೇಟರ್ಗಳಾದ ಶಕೀಲ್ ಅಹಮದ್ ಮತ್ತು ಶುಜಾವುದ್ದೀನ್, ಕಾಂಗ್ರೆಸ್ ನಾಯಕ ಜಮೀಲ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಒಗ್ಗಟ್ಟಿನ ಸಂದೇಶ ಸಾರಿದರು. ಸಮುದಾಯದ ನಾಯಕರ ಸಮಾಗಮ. ದಲಿತ ಮತ್ತು ಮುಸ್ಲಿಂ ಪರ ಸಂಘಟನೆಗಳ ಪ್ರಮುಖ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರಾದ ಜಗನ್ನಾಥ್ ಮತ್ತು ಖಾಲಿದ್ ಖಾನ್, ಡಿಎಸ್ಎಸ್ ನಾಯಕರಾದ ಹೆಬ್ಬಾಳ ವೆಂಕಟೇಶ್ ಹಾಗೂ ಮುರುಗನ್, ಭೀಮಪುತ್ರಿ ರೇವತಿ ರಾಜ್ ಮೇಡಂ ಸೇರಿದಂತೆ ಹಲವು ಹಿರಿಯ ಮುಖಂಡರು ಭಾಗವಹಿಸಿದ್ದರು. ಸಂಜೆಯ ಇಫ್ತಿಯಾರ್ ಸಮಯದಲ್ಲಿ ಎಲ್ಲರೂ ಜೊತೆಗೂಡಿ ಪ್ರಾರ್ಥನೆ ಸಲ್ಲಿಸಿ ಉಪವಾಸ ಬಿಡುವ ಮೂಲಕ ಸಮಾಜದಲ್ಲಿ ಶಾಂತಿ, ಸಂಯಮ ಮತ್ತು ಸೋದರತ್ವವನ್ನು ಕಾಪಾಡುವ ಪ್ರತಿಜ್ಞೆ ಮಾಡಿದರು. ಭವಿಷ್ಯದ ದಿನಗಳಲ್ಲಿ ಈ ಒಗ್ಗಟ್ಟು ದೇಶಕ್ಕೆ ಮಾದರಿಯಾಗಲಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ಹಾರೈಸಿದರು. ಆ ಬಾಂಧವ್ಯ, ಪ್ರೀತಿ, ವಿಶ್ವಾಸ ನಮ್ಮ ನಿಮ್ಮ ಅಟೂತವಾದಂಥ ಸಂಬಂಧ. ಏನು ಸಂಬಂಧ ಅಂದರೆ ಅವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಶೋಷಣೆಗೆ ಒಳಗಾಗಿದ್ದವರು. ನಾವು ಯಾರೋ ತಾತ ಮುತ್ತಾತ ನಮ್ಮ ಪೂರ್ವಜರು ನಮಗೂ ಒಂದು ಬಾವಿಯಲ್ಲಿ ನೀರು ಕುಡಿಯೋಕೆ ಬಿಡೋದಿಲ್ಲ, ಸ್ಕೂಲ್ಗೆ ಹೋಗಕ್ಕೆ ಬಿಡೋದಿಲ್ಲ, ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಅವ್ರು ಮುಸಲ್ಮಾನರು ಹಾಕ್ಬಿಟ್ರು. ಆ ಬಾಂಧವ್ಯ ನಮ್ದು ನಿಮ್ದು ಎಲ್ಲ ಒಂದೇ, ಸರಿ ಆಯ್ತಲ್ಲ. ನಮ್ಮ ಸಮುದಾಯಗಳ ವಿರುದ್ಧ ಇರ್ತಕ್ಕಂಥ ಶಕ್ತಿಗಳು ಒಂದೇ. ಆ ಥರ ಇದ್ದಾಗ ನಾವೆಲ್ಲ ಒಂದಾಗಿ ಹೋಗ್ಬೇಕು. ತಾವು ಇವತ್ತು ಬಂದು ನಮ್ಮ ಸಮುದಾಯ ಜೊತೆಗೆ ಕೂತ್ಕೊಂಡು ಕೈ ಜೋಡಿಸಿ ಏನು ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀವಿ, ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ. ನಮ್ಮಲ್ಲಿ ಅಷ್ಟು ಆರ್ಗನೈಸ್ಡ್ ಇಲ್ಲ, ನಾವೆಲ್ಲ ವಿದ್ಯೆ ಕಡಿಮೆ, ಆರ್ಗನೈಸೇಷನ್ ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾತ್ರ ಯಾವ ನಾವು ಅಲ್ವಾ, ದಯವಿಟ್ಟು ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಆ ಪ್ರೀತಿ ವಿಶ್ವಾಸ ನಾವೆಲ್ಲ ಮುಂದೆ ಹೊತ್ಕೊಂಡು ಹೋಗೋಣ. आज कर्नाटका बीफ मर्चेंट एसोसिएशन की जानिब से इफ्तियार का एक प्रोग्राम यहाँ पर शिवाजी नगर के अंदर रखा गया था. खासकर कुरैशी बिरादरी, यहाँ पर हमारे इस हल्के के एमएलए जनाब रिजवान अरशद और इस हल्के के महानगर पालिका के मेंबर वगैरह सारे लोगों को, और यहाँ पर खासकर दलित फ्रेंड्स को भी बुलाया गया था. तो यहाँ पर एक तरह का मेल मिलाप के साथ एक संगम के सर के मतलब पूरे कम्युनिटी वाले साथ में मिलकर ये एक प्रोग्राम में हिस्सा लिए हैं. और इस तरीके से ऐसे प्रोग्राम होते रहना चाहिए जिसमें ये मैसेज जाएगा कि हम लोग सब एक हैं. हमारे भाइयों के साथ दूसरे गैर मजहब भाइयों के साथ भी हमारा सलूक हमारे भाइयों जैसा ही होता है. और हमको सिखाया गया है कि इस्लाम के अंदर ये तालीम दी गई है, पड़ोसी जो कोई भी हो, चाहे हिंदू हो मुसलमान हो, उसे हमारा पड़ोसी का हकदार है. और जिस तरीके से हम भाई बहनों को देखते हैं उसी तरीके से पड़ोसी को भी देखना होगा. तो हमारे जो भी मजहब के बाहर के जो भी हमारे फ्रेंड्स हैं उनको सब साथ में लेकर चलने की जो एक कोशिश की गई है आज बीफ मर्चेंट एसोसिएशन वालों को मैं मुबारकबाद देता हूँ. इंशाल्लाह ऐसे प्रोग्राम होते रहना चाहिए. ये हमारे मजहब के लिए भी अच्छा है और हमारी यूनिटी के लिए भी अच्छा है, हमारे सोसाइटी के लिए भी अच्छा है, समाज के लिए भी अच्छा है.
अस्सलाम वालेकुम रहमतुल्लाहि व बरकातहू। आज जमीयतुल खुरैश बीफ मार्केट चैरिटेबल ट्रस्ट के तरफ से एक अच्छी बड़ी दावत हुई, इफ्तार पार्टी। इसमें हर एक जात के आदमी को बुलाया गया था, पूरे आए, सब सब आए, बैठे, मिले जुले, सब एक साथ करने की वादा किए हैं। हमें भी उनसे वादा करके हमें भी रहती, जो जितने भी आए उनका बहुत बहुत शुक्रिया। अस्सलाम वालेकुम। अस्सलाम वालेकुम रहमतुल्लाहि व बरकातहू। आज की एक इफ्तियार पार्टी है जो जमीयतुल खुरैश बीफ मर्चेंट चैरिटेबल ट्रस्ट की तरफ से, जो पूरे जितने भी हैं दलित के माइनॉरिटी के DMS DSS और जितने भी दलित के माइनॉरिटी के जितने भी ट्रस्ट वाले हैं और माइनॉरिटी के एसोसिएशन वाले हैं, सबको आज हमारे जमीयतुल खुरैश बीफ मर्चेंट चैरिटेबल ट्रस्ट से आज इनको सब पूरे को बुलाकर यहाँ सबको इफ्तियारी पार्टी के लिए एक गेट टुगेदर और पार्टी कर कर आज इंशाल्लाह एक बड़ा पैगाम दिखा रही, जो हम ना एक अलग नजरिया से देख ले थे। इन्हों किसी को जमाते नहीं, इन्हों किसी को लेते नहीं। आज हर एक मोमिन मुसलमान सबके साथ मिलकर क्या हर इंसान एकजुट होना, जब इंशाल्लाह हमें कामयाब होती। ಎಲ್ಲ ಒಂದು ಕಡೆ ಬೀಫಿನ ಹೆಸರಿನಲ್ಲಿ, ಎಲ್ಲ ಒಂದು ಕಡೆ ಹಿಜಾಬಿನ ಹೆಸರಿನಲ್ಲಿ, ಎಲ್ಲ ಒಂದು ಕಡೆ 3 ತಲಾಕ್ ಹೆಸರಿನಲ್ಲಿ, ಎಲ್ಲ ಒಂದು ಕಡೆ ಎಜುಕೇಶನ್ ಅಂತಕ್ಕಂಥದ್ದು ಹೆಸರಿನಲ್ಲಿ ನಮ್ಮ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆಗಳು ಇವತ್ತು ನಡೀತಾ ಇದೆ. ಇದೇ ದೌರ್ಜನ್ಯ ದಬ್ಬಾಳಿಕೆಗಳು ಆಗಿನ ಕಾಲದಲ್ಲಿ ನಮ್ಮ ಮೇಲೆ ನಡೀತಾ ಇರೋದನ್ನ ನೋಡಿ ನಮ್ಮ ತಾತ ಮುತ್ತಾತಂದ್ರು ಏನ್ ಮಾಡಿದ್ರು, ಆ ಕಾಲದಲ್ಲಿ ನಾವು ಏನು ಯಾವ ಸಮುದಾಯದಲ್ಲಿದ್ರು ಅದನ್ನ ಬಿಟ್ಟು ಮುಸಲ್ಮಾನರಾಗಿದ್ದೀವಿ. ನಾವು ಎದೆ ತಟ್ಟು ಹೇಳ್ತೀವಿ ಅಂದಿನ ದಲಿತರು ಇಂದಿನ ಮುಸಲ್ಮಾನರು ಅಂತೇಳಿ. ದಲಿತರ ಒಳಗಡೆ ಇರುವಂತಹ DNA ಏನಣ್ಣ ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತಿಲ್ಲ, ಅದೇ DNA ನಮ್ಮಲ್ಲಿ ಇರುವಂತದ್ದು. ಅದು ಒಂದು ಬ್ಯೂಟಿಫುಲ್ ಮೆಸೇಜ್ ಏನಂತಂದ್ರೆ, ಇವತ್ತು ನಮ್ಮ ಜೊತೆಗೆ ನಮಾಜ್ ಮಾಡಿದ್ದಾರೆ ನಮ್ಮ ದಲಿತ ನಾಯಕರುಗಳು. ಸೊ ಹಾಗಾಗಿ ನಾವು ಖುರೈಶಿ ಬ್ರಾದರ್ಸ್ ಜೊತೆಗೆ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಸಾಕಾಯ್ತು ನಿಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ, ಇನ್ನ ಸಹಿಸೋದು ಬೇಡ. ನಾವು ಎಲ್ಲ DSS ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ನಾವೆಲ್ಲ ಚಳುವಳಿ ಮಾಡುವಂತಹ ನಾಯಕರು, ಯುವಕರು, ಹಿರಿಯರು ಎಲ್ಲ ನಿಮ್ಮೊಂದಿಗಿದ್ದೀವಿ. ನಿಮ್ಮ ಮೇಲೆ ಏನಾದ್ರೂ ದೌರ್ಜನ್ಯ ದಬ್ಬಾಳಿಕೆಗಳಾದ್ರೆ ಮೊದಲು ಆ ಕೋಮು ಶಕ್ತಿ ನಮ್ಮ ಜೊತೆಗೆ ವಾದ ಮಾಡಲಿ, ಆಮೇಲೆ ನಿಮ್ಮ ಹತ್ರಕ್ಕೆ ಬರಲಿ ಅಂತಕ್ಕಂಥ ನಾವು ಈ ಸಭೆ ಮುಖಾಂತರ ಕೇಳ್ಕೊಂತೀವಿ. ನಿಮ್ಮ ಮೇಲೆ ಏನಾದ್ರೂ ದೌರ್ಜನ್ಯ ದಬ್ಬಾಳಿಕೆಗಳಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ನಿಮ್ಮ ಎದುರುಗಡೆ ನಿಂತಿರ್ತೀವಿ ಅಂತಕ್ಕಂಥ ಘೋಷಣೆ ಇವತ್ತು ಈ ಸಭೆಯಲ್ಲಿ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಮೊದಲಿಗೆ ಎಲ್ರಿಗೆ ಜೈ ಭೀಮ್, ಅಸ್ಲಾಂ ಅಲೈಕುಂ. ಇವತ್ತು ಶಿವಾಜಿನಗರಲ್ಲಿ ಜಮಾತುಲ್ ಖುರೇಶಿ ಬೀಫ್ ಮರ್ಚೆಂಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ DMS ದಲಿತ್ ಮೈನಾರಿಟಿ ಸೇನೆ ಸದಾಕಾಲ ಜೊತೆಗಿರೋ ನಮ್ಮ ಖಾಲಿದ್ ಖಾನ್ ಅವರು, ನಮ್ಮ ಇಡೀ ದಲಿತ ಸಮುದಾಯ ರೆಪ್ರೆಸೆಂಟ್ ಮಾಡೋ ಎಲ್ಲ ನಾಯಕರನ್ನ ಕರೆದು ಕಾಶಿಂ ಇಜಾದ್ ಅಹಮದ್ ಖಾನ್ ಖುರೇಶಿ ಸಾಹೇಬರು ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಶಾಸಕರಾದ ಇಲ್ಲಿ ರಿಜ್ವಾನ್ ಅರ್ಷದ್ ಅವರು ಬಂದಿದ್ದರು, ಪೊಲಿಟಿಕಲ್ ಸೆಕ್ರೆಟರಿ CM ನಜೀರ್ ಅಹಮದ್ ಅವರು ಬಂದಿದ್ದರು. ಇದರಲ್ಲಿ ನಮ್ಗೇನು ಒಂದು ಸಂದೇಶ ಗೊತ್ತಾಗುತ್ತೆ ಅಂದರೆ, ಈ ನೀವೆಲ್ಲ ನೋಡಿರ್ಬೋದು ಇರುವೆ, ಅದೊಂದು ಒಂದು ಕಡೆ ಏನಾದ್ರು ತೊಗೊಳಕ್ಕೆ ಹೋದರೆ ಒಂದು ಅದರ ಆಹಾರ ಜೊತೆಗೆ ಎಲ್ಲರೂ ಹೋಗುತ್ತೆ. ಇದು ಮುಸಲ್ಮಾನರ ಬ್ರದರ್ಲಿವುಡ್ಡು. ಎಲ್ಲರೂ ಹೆಂಗೆ ಸೇರ್ತೀರಾ ಅಂದರೆ ಯೂನಿಟಿ ನಿಮ್ಮದು. ಅದಕ್ಕೆ ನಮ್ಮ ದಲಿತ ಸಮುದಾಯ ನಿಮಗೆ ಫಸ್ಟು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಸಮುದಾಯ ಯಾವತ್ತು ಈ ರೀತಿಯಲ್ಲಿ ಆಗ್ತೀವೋ, ಯೂನಿಟಿಯಾಗಿ ಒಂದಾಗಿ ನಾವು ಎಲ್ಲರೂ 101 ಜಾತಿ ಬಿಟ್ಬಿಟ್ಟು ಒಂದಾಗಿ ನಾವು ಆಗ್ತೀವೋ, ನಾವು ಸೇರ್ಕೊಂಡು ಈ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಉಪಮುಖ್ಯಮಂತ್ರಿ ಆಗ್ಬೋದು. ಸೊ ಇವತ್ತು ನಮ್ಮ ರಂಜಾನ್, ಪವಿತ್ರ ರಂಜಾನ್ ಮಾಸದ ಇವತ್ತು ಏರ್ಪಾಡು ಮಾಡಿದ್ದೀರಾ. ಇದು ನಮ್ಗೇನು ಖುಷಿ ಆಗುತ್ತೆ. ನಾನು ಬಹುಶಃ ಆವಾಗಲೇ ಹೇಳಿದೆ, ನಾನು ಕೇಂದ್ರ ಪೊಲೀಸಲ್ಲಿ ಒಂದು 10 ವರ್ಷ ಸರ್ವಿಸ್ ಮಾಡಿದ್ದೀನಿ. ನನ್ನ ಜೊತೆಗೆ ನನ್ನ ರೂಮಲ್ಲಿ ಇದ್ದವರೇ ಮುಸಲ್ಮಾನ್ ಬ್ರದರ್ಸು. ಅದು ಇಲ್ಲಿಲ್ಲ, ಬಾರಾಮುಲ್ಲಾ, ಕಾಶ್ಮೀರು, ಜಮ್ಮು ಕಾಶ್ಮೀರ ಅವ್ರು 5 ಸಲ ನಮಾಜ್ ಮಾಡ್ತಾರೆ ಅಂದರೆ ಅವರಿಗೆ ನಾನು ಡ್ಯೂಟಿನೇ ಕೊಡ್ತಾ ಇರಲಿಲ್ಲ. ಪಕ್ಕದಲ್ಲೇ ಡ್ಯೂಟಿ ಮಾಡಿ ಇದು ನಮಾಜ್ ಮಾಡಿ ಅಂತ. ನಾನು ಅವ್ರ ಪವಿತ್ರತೆ ನೋಡಿದ್ದೀನಿ. ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೋ ಹಂಗೆ ಇವ್ರು ಹಿಂಗೆ ಅಂತ. ನಾವು ಜೊತೆಗೆ ಪಳಗಿದ್ದೀರಿ, ಅಣ್ಣ ತಮ್ಮಂದ್ರಾಗಿ ಜೊತೆಗೆ ಪಳಗಿದ್ದೀರಿ. ಅವ್ರು ಇವತ್ತು ಬಂದವ್ರೆ ಅಂದರೆ ನಮ್ಮ ಯೂನಿಟಿ ಹಿಂಗಿರುತ್ತೆ. ಜೊತೆಗೆ ನೀವು ನಮ್ಮನ್ನು ಕರೆದು ಇವತ್ತು ಪ್ರೀತಿಯಿಂದ ನಿಮ್ಮ ಪವಿತ್ರ ರಂಜಾನ್ದು ರೋಜಾವನ್ನು ಬ್ರೇಕ್ ಮಾಡೋ ಟೈಮಲ್ಲಿ, ಸೂರ್ಯ ಮುಳುಗಿದ ಮೇಲೆ ನೀವು ಯಾವತ್ತು ರೋಜಾ ನಮಾಜ್ ಮಾಡಿ ರೋಜಾ ಬ್ರೇಕ್ ಮಾಡಿ
ನಮಗೆ ಹಣ್ಣುಗಳನ್ನು ಕೊಟ್ಟು ಮತ್ತು ಹೊಟ್ಟೆ ತುಂಬ ಬಿರಿಯಾನಿ, ಎಲ್ಲ ಟೈಪ್ ಬಿರಿಯಾನಿ ನಾವು ಏನೇನು ತಿನ್ನಬೇಕು ಎಲ್ಲ ಟೈಪು ನಮ್ಮ ಮುಸಲ್ಮಾನ್ ಬ್ರದರ್ಸು ಅಣ್ಣ ತಮ್ಮಂದ್ರ ಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆಲ್ಲ ವಂದನೆಯನ್ನು ಸಲ್ಲಿಸ್ತಾ ಜೈ ಭೀಮ್, ಜೈ ಟಿಪ್ಪು, ಒನ್ಸ್ ಅಗೇನ್ ಸಲಾಮ್ ಅಲೈಕುಂ. ಜೈ ಭೀಮ್. ಮೊದಲಿಗೆ ಇವತ್ತೇನು ಶಿವಾಜಿನಗರದ ಹೃದಯ ಭಾಗದಲ್ಲಿ ಹಿಂದೂ ಮುಸ್ಲಿಮ್ಸ ಒಂದು ಭಾವೈಕ್ಯತೆಯ ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತು ನಡೆಸ್ಕೊಡ್ಲಾಗಿದೆ. ಮುಖ್ಯವಾಗಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಾದ ಮುಸಲ್ಮಾನ್ ಬಾಂಧವರು ಹಾಗೂ ನಮ್ಮ ಎಲ್ಲ ದಲಿತ ಸಮುದಾಯದ ಹಿರಿಯ ಹೋರಾಟಗಾರರು ಹಾಗೂ ನನ್ನ ಸಹೋದರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಆಹ್ವಾನಿಸಿ ಇದೊಂದು ಸಾರ್ಥಕವಾದ ಒಂದು ಕ್ಷಣ. ಬಹಳ ಇದು ಒಂದು ನಿಜವಾಗ್ಲೂ ರಿಜಿಸ್ಟರ್ಡ್ ಮಾಡಬೇಕಾಗಿರುವಂಥ ಒಂದು ವಿಚಾರಗಳು. ಯಾಕೆ ಅಂದರೆ ಕೆಲವು ಪಟಭದ್ರ ಹಿತಾಸಕ್ತಿಗಳು ನಮ್ಮಲ್ಲಿ ಯಾವಾಗಲೂ ಒಂದು ಒಡೆದಾಳೋ ನೀತಿಯನ್ನ, ಬೇರೆ ಬೇರೆ ಥರ ವಿಷಬೀಜ ಬಿತ್ತುವಂಥ ಕೆಲಸವನ್ನ ಮಾಡುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವು ಎಲ್ಲರೂ ಒಂದೇ. ನಾವು ಯಾವತ್ತೂ ಹಿಂದೂ ಮುಸ್ಲಿಮ್ಸು ನಾವು ದಲಿತರು ಮತ್ತು ಮುಸ್ಲಿಮ್ಸು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋ ಒಂದು ಬಹಳ ಮಹತ್ತರವಾದ ಸಂದೇಶ ಯಾರು ಈ ಪಟಭದ್ರ ಹಿತಾಸಕ್ತಿಗಳಿದ್ದಾರೆ ಅವರಿಗೆ ಒಂದು ಅತ್ಯುತ್ತಮವಾದ ಸಂದೇಶವನ್ನ ಸಾರುವಂಥ ದಿನ ಈ ಪವಿತ್ರ ರಂಜಾನ್ ದಿನ ನಿಜವಾಗ್ಲೂ ನೆನಪಿನಲ್ಲಿ ಉಳಿಯುವಂಥದ್ದು. ಜೈ ಭೀಮ್. ಇವತ್ತು ಏನು ನಮ್ಮ ಏನು ದಲಿತ ಮತ್ತು ಅಲ್ಪಸಂಖ್ಯಾತರ ಬಾಂಧವ್ಯ ಐಕ್ಯತೆಗೆ ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕಾಲಿಜ್ಜಿ, ನಮ್ಮ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕಾಲಿಜ್ಜಿಯವರು ನಮಗೆಲ್ಲ ಇನ್ವೈಟ್ ಮಾಡಿ ನಮ್ಮ ದಲಿತ ಸಮುದಾಯವನ್ನೆಲ್ಲರನ್ನೂ ಕೂಡ ಎಲ್ಲ ರಾಜ್ಯಾಧ್ಯಕ್ಷರುಗಳನ್ನು ಕೂಡ ಇವತ್ತು ನಮ್ಮ ಗುರೂಜಿಯವರ ನೇತೃತ್ವದಲ್ಲಿ ಒಂದು ಊಟ ಹಾಕೋ ಮುಖಾಂತರ, ಅಲ್ಲಿ ಒಂದು ನಮಾಜ್ ಮಾಡೋ ಮುಖಾಂತರ ಎಲ್ಲ ಒಂದು ಈಗ ತಾನೇ ಸೇರಿ ಹೋದಂಥ ಈ ಭಾಗದ ಕ್ಷೇತ್ರ ಶಾಸಕರಾಗಿರ್ತಕ್ಕಂತಹ ರಿಜ್ವಾನ್ರವರು ಈ ಒಂದು ಚಾರಿಟೇಬಲ್ ಟ್ರಸ್ಟ್ನ ಈಗಾಗಲೇ ನಮ್ಮ ಕಾಲಿದ್ದವ್ರು ಹೇಳಿದ್ರು, ನಿಮ್ಗೆ ಏನೇ ಸಮಸ್ಯೆ ಆದರೂ ಕೂಡ ನಾವು ಮುಂದೆ ಇರ್ತೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಸತ್ಯ ಅದು. ಯಾಕೆಂದರೆ ಈ ಸಮಾಜದಲ್ಲಿ ಭಾಳಷ್ಟು ಜನ ಈ ಬೀಫ್ ಅಂದರೆ ಹಿಂದೆಟ್ ಹೊಡಿತಾರೆ. ಬಟ್ ಆದರೆ ನಮ್ಮ ಜನಸಂದತೆ ಮೊದಲಿಂದಲೂ ಕೂಡ ಅದನ್ನು ತಿನ್ಕೊಂಬಂದಿರೋದ್ರಿಂದಲೇ ಇವತ್ತು ನಾವೆಲ್ಲ ಈ ಮಟ್ಟದಲ್ಲಿದ್ದೀವಿ. ಅದನ್ನು ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಂತರದ ದಿನಗಳಲ್ಲಿ ಇವತ್ತು ಏನು ಆಹಾರ ಅವರ ಪದ್ಧತಿ, ಅವ್ರದ್ದು ಏನು ಬೇಕಾದ್ರೂ ತಿನ್ಬೋದು ಅಂತಕ್ಕಂಥ ಈ ಸಂವಿಧಾನದ ಹಕ್ಕನ್ನೇ ಕಸಿದಕ್ಕೆ ನೋಡ್ತಕ್ಕಂಥ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳನ್ನ ಅವ್ರನ್ನ ನಾವು ದಮನ ಮಾಡೋದಕ್ಕೆ ನಾವು ಮುಂದಾಗೋಣ. ಈ ಭಾವೈಕ್ಯತೆ ಹೀಗೆ ಇರಲಿ, ನಾವೆಲ್ಲರೂ ಕೂಡ ಒಂದಾಗೋಣ. ಮತ್ತು ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಮುಸಲ್ಮಾನರ ಜೊತೆ ನಾವು ಜಾಸ್ತಿ ಬೇಗ ಮಿಂಗಲ್ ಆಗ್ತೀವಿ. ಬಟ್ ಬಹುಶಃ ಬೇರೆ ಜಾತಿಯರ ಜೊತೆಯಲ್ಲಿ ನಾವು ಮಿಂಗಲ್ ಆಗೋದು ಭಾಳ ಕಷ್ಟ. ಯಾಕೆಂದರೆ ಅವರು ನಮ್ಮನ್ನು ಒಳಗಡೆನೂ ಕೂಡ ಸೇರ್ಸೋಕ್ಕಾಗಲ್ದಂಥ ಒಂದು ಕಾಲಘಟ್ಟದಿಂದಲೂ ಕೂಡ ನಾವು ನೋಡ್ಕೊಂಡ್ಬಂದಿದ್ದೀವಿ, ನೋಡ್ತಾ ಇದ್ದೀವಿ, ಈಗಲೂ ನೋಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಯಾವತ್ತಿದ್ರೂ ಕೂಡ ಈ ಏನು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಒಂದಾದರೆ ಮುಂದೊಂದು ದಿನ ಈ ರಾಜ್ಯದ, ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡ್ಬೋದು. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ರೀಚ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ಇವತ್ತು ಪವಿತ್ರ ರಂಜಾನ್ ಹಬ್ಬದ ವಿಚಾರವಾಗಿ ಮುಂಚಿತವಾಗಿ ಇಲ್ಲಿ ಶಿವಾಜಿನಗರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೀರಾ. ಈ ಸಭೆಯಲ್ಲಿ ನಮ್ಮ ಎಲ್ಲ ಹೋರಾಟಗಾರರು ಮತ್ತು ಹಿರಿಯರಾದಂಥ ಕುರೇಶ್ ಅವರು, ಇನ್ನು ಅನೇಕ ನಮ್ಮ ಬಾಂಧವರಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬೀಪ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಬೀಪ್ ಬ್ಯಾನ್ ಮಾಡಿದ್ರೆ ಆ ಬೀಪ್ ತಿನ್ನೋದೇ ದಲಿತರು, ಮುಸಲ್ಮಾನ್ರೆ. ಅದನ್ನ ಬ್ಯಾನ್ ಮಾಡಿದ್ರೆ ಹೆಂಗೆ ಅಂತೇಳಿ ನಾವು ಎಲ್ಲ ಮಸೀದಿಗಳಿಗೂ ಒಂದು ಹ್ಯಾಂಡ್ ಬಿಲ್ ಅನ್ನ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಅಂತ ಕರೆದ್ವಿ. ಯಾರು ಮುಸಲ್ಮಾನ್ರು ಯಾರು ಬರಲಿಲ್ಲ. ಆದ್ರೆ ನಾವು ದಲಿತರು ಬಿಡ್ಲಿಲ್ಲ. ಟೌನ್ ಹಾಲ್ ಮುಂದೆ ದೊಡ್ಡ ದೊಡ್ಡ ಪಾತ್ರಗಳನ್ನ ಇಕ್ಕಿ, ಅದೇನು ಕಾಲ್ ಅಂತಾರಲ್ಲ, ಅಡ್ಡಿ, ಅದನ್ನ ಬೇಯಿಸಿ ನಮ್ಮ ಗಿರೀಶ್ ಕಾರ್ನಾಡ್ ಅವರು, ಅನಂತ ಮೂರ್ತಿಗಳು, ಕಂಬಾರರು ಮತ್ತೆ ಇನ್ನೂ ಅನೇಕ ಸಾಹಿತಿಗಳನ್ನ ಇವ್ರನ್ನೆಲ್ಲ ಕರೆಸಿ ಅದನ್ನ ತಿನ್ನುವಂತ ಕೆಲಸವನ್ನ ಟೌನ್ ಹಾಲ್ ಮುಂದೆ ಮಾಡಿದ್ದು ಇದೇ ಸಮುದಾಯದವರು. ಹಂಗಾಗಿ
ಇವತ್ತು ನೀವು ನಾವು ಬೇರೆ ಎಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ. ಖಾಲಿದ್ ಬೈ ಅವ್ರ ಜೊತೆಲಿ ಯಾವಾಗ್ಲೂ ಇರ್ತಾರೆ. ಹೋರಾಟ ಇದ್ದಾಗ ನಮ್ಮ ಸಿಕಂದರ್ ಇವರೆಲ್ಲ ನಮ್ಮ ಜೊತೆ ಇರ್ತಾ ಇದ್ರು. ಹಂಗಾಗಿ ನಿಮ್ಮೆಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ಇವತ್ತು ನಾವು ಶಿವಾಜಿನಗರದ ಜಮಾತೆ ಉಲ್ ಕುರೇಶಿ ಬೀಫ್ ಮರ್ಚೆಂಟ್ಸ್ ಸಹೋದರರು ಆಯೋಜನೆ ಮಾಡಿರ್ತಕ್ಕಂಥ ಸೌಹಾರ್ದ ಇಫ್ತಿಯಾರ್ ಕೂಟಕ್ಕೆ ಬಂದಿದ್ದೀವಿ. ಇಲ್ಲಿ ಧರ್ಮವನ್ನ ಹೊರತುಪಡಿಸಿ, ಜಾತಿಯನ್ನು ಹೊರತುಪಡಿಸಿ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ ಈ ಒಂದು ಇಫ್ತಿಯಾರ್ ಕೂಟಕ್ಕೆ ಆಹ್ವಾನ ಮಾಡಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಫ್ತಿಯಾರ್ ಕೂಟ ಒಂದು ಸೌಹಾರ್ದತೆಯನ್ನು ಸಾರುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಯೊಂದು ಧರ್ಮದವ್ರಿಗೂ ಕೂಡ ಎಲ್ಲ ರೀತಿಯ ಸಮಾನತೆಯನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸಂವಿಧಾನ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಭಾರತ ದೇಶದ ಎಲ್ಲ ಧರ್ಮದ ಎಲ್ಲ ಜಾತಿಯ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಸಿಕ್ಕೇ ಸಿಗುತ್ತೆ. ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಆಹಾರದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಯಾರನ್ನು ಕೂಡ ಭಿನ್ನ ಭೇದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಾರತದ ಸಂವಿಧಾನ ಪೀಠಿಕೆಯ ಮೊದಲ ಸಾಲೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ಹಾಗಾಗಿ ಇದೊಂದು ಸೌಹಾರ್ದ ಕೂಟ. ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೀಮಿತ ಆಗದೆ ಪ್ರತಿಯೊಬ್ಬರು ಕೂಡ ನೀವು ಹಬ್ಬ ಮಾಡುವಾಗ ಇತರೆ ಜಾತಿ, ಇತರೆ ಧರ್ಮದವರನ್ನ ಕರೆದು ಈ ರೀತಿ ಒಂದು ಸೌಹಾರ್ದವಾದಂಥ ಊಟ ಉಪಚಾರವನ್ನ ಮಾಡಿ ಎಲ್ಲರೂ ಕೂಡ ಒಂದಾಗೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಬೇಕು. देखो अल्हम्दुलिल्लाह हमारे हिंदुस्तान की ये खासियत है, भाईचारे की मिसाल ज़माने से चलती आ रही है, चलती जाएगी भी इंशाअल्लाह, आगे तक भी जाएगी. अब ये चंद जो है ग्रुप वाइज बना लेके हिंदू मुसलमान, ये जो चीज़ है हमारे में नहीं है अल्हम्दुलिल्लाह. बेंगलोर में, कर्नाटका में वो चीज़ें नहीं हैं. अब देखो तुम्हें आज के प्रोग्राम में देखो दलित कैसा आए, यहाँ कैसा जुड़े, इफ्तियारी की पार्टी में कैसा जुड़े. अल्हम्दुलिल्लाह ये चीज़ हमें जो है इंशाअल्लाह आगे बढ़ेंगे. SDP ವತಿಯಿಂದ ನಮ್ಮ ಅಧ್ಯಕ್ಷರು ಇದ್ದಾರೆ, ನಾವು ಕಾರ್ಯದರ್ಶಿಗಳು. ನೋಡಿ, 2017ರಲ್ಲಿ ಒಂದು ಪ್ರತಿಭಟನೆ ಆಯಿತು. ಮೋದಿ ಸಾಹೇಬರು ಬ್ಲ್ಯಾಂಕೆಟ್ ಬ್ಯಾನ್ ಅಂತ ಹೇಳಿ ಇಡೀ ದೇಶನೇ ಬ್ಲ್ಯಾಂಕೆಟ್ ಬ್ಯಾನ್ ಬೀಫ್ ಅಂತ ಹೇಳಿಬಿಟ್ರು. ಇದು ಇವಾಗ ನಮ್ಮ ಸೋದರ ಹೇಳಿದಂಗೆ ಈ ಸಂವಿಧಾನಕ್ಕೆ ನಿಮ್ಮ ಆಚಾರ ವಿಚಾರ ನಿಮ್ಮ ಪರವಾಗಿ ನಿಮಗೆ ಹೆಂಗೆ ಅನುಗುಣ ಆಗುತ್ತೆ ಆ ರೀತಿ ಮಾಡ್ಕೋಬೇಕಂತ ಹೇಳಿದ್ದಾರೆ. ಇವಾಗ ಬಂದ ಸರ್ಕಾರ ಈ ತಿನ್ನೋದು ಆಹಾರದ ಮೇಲೇನೂ ನಿರ್ಬಂಧ ಹೇರಿದ್ದಾರೆ. ಅದಕ್ಕೆ ನಾವು ಇದೆಲ್ಲ ಒಪ್ಪಲ್ಲ. ಇತ್ತೀಚೆಗೆ ತುಂಬ ದಿನಗಳಿಂದ ಈ ಬೀಫ್ ಬ್ಯಾನ್ ಕಡೆ ನಾವು ಹೋರಾಟ ಜಾಸ್ತಿ ಮಾಡಿದ್ದೀವಿ. ಈ ಬೀಫ್ ಬ್ಯಾನ್ಗೋಸ್ಕರ ಜೈಲ್ ಕೂಡ ಹೋಗಿದ್ದೀವಿ. ಇದೇ ಚೌಕಲ್ಲಿ ನಾವು 17ರಲ್ಲಿ ಪ್ರತಿಭಟನೆ ಮಾಡಿ ಇನ್ನೂ ಕೇಸ್ ನಡೀತಾ ಇದೆ. ಈ ನಮ್ಮ ಸಹೋದರಗಳಿಗೆ ಇವ್ರ ಹಿತಕ್ಕೋಸ್ಕರ ನಾವು ತಿಂತೀವಿ. ಇವ್ರ ಹಿತಕ್ಕೋಸ್ಕರ ಇವ್ರದ್ದು ಸಾವಿರಾರು ವರ್ಷದಿಂದ ಮಾಡ್ಕೊಂಬಂದ ವೃತ್ತಿ ಇದು. आज शिवाजीनगर के अंदर जमेतुल खुरैश बीफ मर्चेंट चैरिटेबल ट्रस्ट की जानिब से ये इफ्तियार वक्कूटा जो रखे हैं, ये बहुत ही खुश माहौल है, खुश मिजाजी का माहौल है कि यहाँ पर हिंदू मुस्लिम सब मिलकर एकजुट होकर यहाँ पर आकर इफ्तियारी किए हैं. मैं यहाँ पर ये बोलना चाहता हूँ, सोशल डेमोक्रेटिक पार्टी ऑफ इंडिया ऐसे जो कार्यक्रम करते हैं उनके साथ हमेशा आकर साथ में रहता है. और आप हाल ही में देखे होंगे 2 दिन पहले पूना में जो एक गाय ट्रांसपोर्ट कर रहे हैं करके बोल कर रहे हैं, उनको जो आकर गोबर खिलाकर मारने की कोशिश की है, वहाँ पर भी सोशल डेमोक्रेटिक पार्टी ऑफ इंडिया स्टेशन में जाकर धरना देकर कंप्लेंट भी किए हैं. और हम ये आपको वादा भी करते हैं, कुरैशी ब्रदर्स हो, बीफ मर्चेंट एसोसिएशन वाले हो, हम आपके साथ कंधे से कंधा मिलाकर खड़ेंगे, आपके साथ लीगल फाइट में भी रहेंगे. ये हमारा हिंदुस्तान में रहते हुए हमारा हक है. खाने का हमारा हक है, पीने का हमारा हक है, पहनने का हमारा हक है. हमारा हक कोई छीने तो हमें उसे आकर उसके खिलाफ आवाज़ उठाएंगे. आज इस मौके पर मैं कुरैशी ब्रदर्स को आकर मुबारकबादी देता हूँ और कहता हूँ कि उनके साथ हम हमेशा साथ रहेंगे. शुक्रिया. अस्सलाम वालेकुम. अस्सलाम वालेकुम वरहमतुल्लाहि वबरकातुहू. आज बरोज़े 17 तारीख यानी मंगलवार जमेतुल खुरैश बीफ मर्चेंट चैरिटेबल ट्रस्ट की जानिब से सभी लोग को इफ्तियार की दावत दी है. बहुत अच्छा गुजरा.
इंशाल्लाह सभी लोग आए इधर, बहुत आराम से सबको इफ्तियारी हुई, नमाज का हुआ बंदोबस्त, नमाज आराम से पढ़े, एमएलए साहब आए, शकील साहब आए, आराम से इफ्तियार करें, नमाज पढ़े और इसके बाद आराम से तफसील से सबसे बात करें, आराम से गुजरा और बहुत बेहतर से बेहतर हुआ। और सबका तहे दिल से मैं शुक्रगुजार हूँ जो सब लोग आए और हमारी दावत कबूल करें। बहुत बहुत तहे दिल से शुक्रगुजार हूँ मैं, ये बात का सिर्फ बहुत बहुत तहे दिल से शुक्रगुजार हूँ। अस्सलाम वालेकुम रहमतुल्लाहि व बरकातुहू। मेरा नाम रुस्तम अयाज अहमद साहब कुरैशी है। आज जो इफ्तियारी की दावत हुई, अल्हम्दुलिल्लाह सब कौम के लोग मिलजुल कर इफ्तियारी साथ में करें और नमाज भी पढ़े अल्हम्दुलिल्लाह। अस्सलाम वालेकुम, मेरा नाम आदम इलाही है। आज जो इफ्तियारी की दावत हुई, सभी लीडरों के साथ जो इफ्तियारी की रोज़ा खुली की दावत हुई, सब मिलजुल कर रोज़ा खुले और नमाज एक साथ पढ़े। बहुत तहे दिल से शुक्रगुजार हूँ मैं सब लोगों का। अस्सलाम वालेकुम रहमतुल्लाहि व बरकातुहू। मेरा नाम यस्याम उबैद अहमद कुरैशी। ये दावत के पीछे 4-5 रोज़ से बहुत मेहनत पड़े हमें सभी। अल्लाह ये दावत को अच्छे से अच्छा कराया, 4 में हमारी इज्जत रखा। हर तबके का लोग आया था इसमें, गैर कौम, क्रिश्चियन, हिंदू, मुसलमान, हर कोई था। एक मैसेज दिया हमें हुकूमत को, हमें क्या भी माइनॉरिटी का तो छोटे नहीं, हमारी भी बहुत बड़ी तादाद है। इंशाअल्लाह अभी जो भी इन्होंने साजिशां कर रही, इंशाअल्लाह आने वाले दिन में अल्लाह से उम्मीद है ये सब चीज़ें अल्लाह कम करता है इंशाअल्लाह सुम्मा इंशाअल्लाह।